ಗಾಯ್ಸ್ ನಮ್ಮನೆಗೆ ಇವತ್ತು ನಾಗಣ್ಣ ಬಂದಿದ್ರು. ಗಾಯ್ಸ್ ಕ್ರಿಸ್ಮಸ್ ರಜೆ ಮುಗೀತು, ಹೊಸ ವರ್ಷದ ಪ್ರಯುಕ್ತ ಇದ್ದಿದ್ದು ವರ್ಕ್ ಫ್ರಮ್ ಹೋಮು ಮುಗೀತು. ಇವತ್ತು ನಾನು ಬೆಂಗಳೂರಿಗೆ ಹೊರಡೋ ಟೈಮ್ ಬಂದಿತ್ತು. ಸೊ ಬೆಂಗಳೂರು ಹೊರಡೋ ಮುಂಚೆ ನಮ್ಮದೊಂದು 4-5 ಗಿಡಗಳಿದೆ, ತೆಂಗಿನ ಗಿಡ, ಅವಕಾಡೋ ಗಿಡ, ಅದು ಇದೆಲ್ಲ ನಟ್ಟಿದ್ದಿದೆ. ಸೊ ಅದಕ್ಕೆ ಒಂದು ಹನಿ ನೀರಿನ ವ್ಯವಸ್ಥೆ ಮಾಡೋಣ ಅಂತ ಇವತ್ತು ಪೇಟೆಗೆ ಹೋಗಿ ಪೈಪ್ ಎಲ್ಲ ತೊಗೊಂಡು ಬಂದಿದ್ದೆ. ಆ ಗಿಡಗಳಿಗೆ ಸ್ಪ್ರಿಂಕ್ಲರ್ ನೀರು ಹಾರಲ್ಲ. ಸ್ಪ್ರಿಂಕ್ಲರ್ ನೀರು ಹಾರಿದ್ರೂ ಸ್ಪ್ರಿಂಕ್ಲರ್ ನೀರು ಬಿಡೋಕೆ ಇನ್ನೊಂದು ತಿಂಗಳಿದೆ. ಅಲ್ಲಿ ತನಕ ಅದಕ್ಕೆಲ್ಲ ನಮ್ಮಮ್ಮ ತೊಗೊಂಡೋಗಿ ನೀರು ಹಾಕಿ ಬರಬೇಕು. ಸೊ ಅದನ್ನು ಅವಾಯ್ಡ್ ಮಾಡೋಣ ಅಂತ ಹನಿ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೆ. ಡ್ರಮ್ಮಿಗೆ ನಮ್ಮ ಸದಾನಂದಣ್ಣನ ಗ್ಯಾರೇಜಿಗೆ ಹೋಗಿ ಡ್ರಿಲ್ ಎಲ್ಲ ಹಾಕ್ಸ್ಕೊಂಬಂದೆ. ಇಲ್ಲಿ ಕುತ್ಕೊಂಡು ಪೈಪ್ ಫಿಟ್ ಮಾಡ್ತಾ ಇದ್ದೆ. ಹಿಂದ್ಗಡೆಯಿಂದ ಒಂದು ಹಗ್ಗನ ಹುಲ್ಲಲ್ಲಿ ಎಳ್ಕೊಂಬಂದಂಗೆ ಆಯಿತು ಅಂತ. ಹಿಂದೆ ತಿರುಗಿ ನೋಡ್ಬಿಟ್ರೆ ನಮ್ಮ ನಾಗಣ್ಣ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಹಂಗೆ ಕೂತಿದ್ದೆ, ನಾನು ಮುಕ್ಳಿ ಅಡಿಗೆ ಬಂದುಬಿಡ್ತಾ ಇದ್ರು. ಓ ನಾಗಣ್ಣ, ಏನು ನಿಮ್ಮ ಪ್ರಯಾಣ ಇವತ್ತು ಇತ್ಲಾಗ ಬಂದಿದೆ, ಇಷ್ಟು ದಿನ ಎಲ್ಲಿ ಕಾಣಲಲ್ಲ ಅಂತ ಹೇಳಿದೆ. ಅಲ್ಲೇ ಹಳ್ಳದ ಬದಿ ಇದ್ದೆ ಕಣ, ಮಳೆಗಾಲ ಅಲ್ಲ, ಹೊಟ್ಟೆಗೆ ಏನು ಕಮ್ಮಿ ಆಗ್ತಿರ್ಲಿಲ್ಲ, ಕಪ್ಪೆ ಅದು ಇದು ಬೇಕಾದಷ್ಟು ಇದ್ವು. ಈಗ ಬೇಸಿಗೆ ಬಂತಲ್ಲ, ಕೋಳಿ ಗಿಳಿ ಏನಾದ್ರು ಸಾಕಿದ್ದೀರಾ ನೋಡ್ಕೊ ಹೋಗುವ ಅಂತ ಬಂದೆ ಅಂತ ಹೇಳಿದರು. ಕೋಳಿ ಸಾಕೋದೆಲ್ಲ ಹೋದ ವರ್ಷಕ್ಕೆ ನಿಲ್ಸಿದ್ದೀವಿ, ಒಂದು ಲೋಟ ಹಾಲು ಗೀಲು ಏನಾದರೂ ಕುಡ್ಕೊಂಡು ಹೋಗ್ತೀರಾ ನೋಡಿ ಅಂದೆ. ಅದಕ್ಕೆ ಅವರು, ನಾನು ಹಾಲು ಕುಡಿದ್ರೆ ಅದು ಜೀರ್ಣನೇ ಆಗಲ್ಲ ಕಣ, ನಿಮಗೆ ಬುದ್ಧಿ ಇಲ್ಲ ಅಂತ ನನ್ನ ಚಿತ್ರ ಬರೆದಿರೋ ಕಲ್ ಮೇಲೆಲ್ಲ ತಂದು ಸುರಿತೀರಾ. ಈಗೇನೋ ಅದು ಚಾಟ್ GPT, ಗೂಗಲ್ ಜೆಮಿನಿ ಅಂತೆಲ್ಲ ಬಂದಿದೆಯಂತಲ್ಲ, ಅದ್ರಲ್ಲಿ ನೋಡು ನಾವು ಹಾಲು ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿ ಅವ್ರ ದಾರಿಲಿ ಅವರು ಹೋದರು. ಆಮೇಲೆ ನಾನು ನನ್ನ ಹನಿ ನೀರಾವರಿಗೆ ಪೈಪ್ ಫಿಕ್ಸಿಂಗ್ ಮಾಡೋ ಕೆಲಸನ ಮುಂದುವರಿಸಿದೆ. ಅದು ಸ್ವಲ್ಪ ಟೀ ಎಲ್ಲ ಹಾಕಿ ಆಚೆ ಈಚೆ ಎಲ್ಲ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲಿ ಕೊಟ್ಟು ಆ ಹನಿ ನೀರಾವರಿ ಪೈಪಿಗೆ ಹೋಲ್ ಮಾಡಿ, ಆ ಹೋಲಿಗೆಲ್ಲ ಡ್ರಿಪ್ಪರ್ ಅಂತಾರೆ, ಆ ಡ್ರಿಪ್ಪರ್ನ ಸಿಕ್ಕಿಸಿ ನೀರು ಆನ್ ಮಾಡಿ ನೋಡಿದೆ ಬರ್ತಾ ಇದೆಯಂತ. ಬರ್ತಾ ಇತ್ತು. ಆಮೇಲೆ ನಮ್ಮ ಅಮ್ಮನ ಕರೆದು ಹೆಂಗೆ ನೀರನ್ನ ಆನ್ ಮಾಡೋದು ಅದು ಇದೆಲ್ಲ ತೋರಿಸ್ದೆ. ಅದು ತೋರಿಸಿದ್ಮೇಲೆ ಅವರು ಅಪ್ರೂವಲ್ ಕೊಟ್ಟರು ಪ್ರಾಜೆಕ್ಟಿಗೆ. ಅವರು ಅಪ್ರೂವಲ್ ಕೊಟ್ಟ ಮೇಲೆ ನಾನು ಸಂಜೆ ಬೆಂಗಳೂರಿಗೆ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದೆ. ನನ್ನ ವೀಡಿಯೋಸ್ ಎಲ್ಲ ನೋಡ್ತೀರಾ, ಲೈಕ್ಸ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಆದರೆ ಯಾರು ಫಾಲೋನೇ ಮಾಡ್ತಿಲ್ಲ. ನೋಡಿ, ಆ ಫಾಲೋ ಬಟನ್ ಫ್ರೀ ಆಗಿದೆ, ಕೆಳಗಡೆ ಇದೆಲ್ಲ ಫಾಲೋ ಬಟನ್ನ ಒತ್ತಿ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಬಾಯ್.